ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿರುದ್ಧ ಈಗ ಆಕೆಯ ಆಪ್ತೆ ಅರೆಸ್ಟ್ ಆಗಿರುವಂತಹ ವಿಚಾರದಲ್ಲಿ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪರಿಚಯಸ್ಥೆ ಅರೆಸ್ಟ್. ಪಬ್ಲಿಕ್ ಟಿವಿಗೆ ವರ್ತೂರು ಪ್ರಕಾಶ್ ರಿಯಾಕ್ಟ್ ಮಾಡಿದ್ದಾರೆ. 3-4 ತಿಂಗಳ ಹಿಂದೆ ಆರೋಪಿ ಶ್ವೇತಾ ನಮ್ಮ ಮನೆಗೆ ಬಂದಿದ್ರು. ಸಮಾಜ ಸೇವಕಿ ಅಂತೇಳಿ ನನಗೆ ಪರಿಚಯವನ್ನ ಮಾಡಿಕೊಂಡ್ರು. ಆಕೆ ನನಗೆ ತಿಳಿಸಿ ಒಡವೆಯನ್ನ ಖರೀದಿಸಿಲ್ಲ. ನಿನ್ನೆ ಸ್ಟೇಷನ್ನಿಂದ ನನಗೆ ಮಾಹಿತಿ ಬಂದಿದೆ. ಸೋಮವಾರ ವಿಚಾರಣೆಯನ್ನ ಫೇಸ್ ಮಾಡ್ತೇನೆ ಅಂತೇಳಿ ವರ್ತೂರು ಪ್ರಕಾಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವಂಥದ್ದು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪರಿಚಯಸ್ಥೆ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಹಿತಿ ಬಂತು ಸ್ಟೇಷನ್ನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ. ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ನಾನು ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನನಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿತ್ತು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡಿಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನೆನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಳೋದೆಲ್ಲ ಮೋಸ್ಟ್ಲಿ ಚೀಟರ್ ಇರಬೇಕು. ನಮ್ಮನ್ನು ಈ ಥರ ಸುಳ್ಳು ನಮಗೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಂಗೆ ನೆನ್ನೆನೇ ಗೊತ್ತಾಗಿದೆ. ಆಕೆ ಬಂಗಾರ ತಗೊಂಡವಳೆ, ಹಿಂಗೆ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆ ನನಗೆ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈಗ ಶ್ವೇತಾ ಬಂಧನ ಆಗಿದೆ. ವರ್ತೂರು ಪ್ರಕಾಶ್ ಅವರ ಆಪ್ತೆ ಶ್ವೇತಾ ಅನ್ನೋದು ಕೂಡ ಮೇಲ್ನೋಟ ಗೊತ್ತಾಗ್ತಾ ಇದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಬಟ್ ವರ್ತೂರು ಪ್ರಕಾಶ್ ಅವರಿಗೆ ವಿಚಾರಣೆ ಕರೆದಿರೋದು ಯಾಕೆ? ಅವರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅಥವಾ ಕ್ಲಾರಿಫಿಕೇಶನ್ಗೆ ಮಾತ್ರನಾ, ಹೇಗೆ ಅಂತ ಹೇಳಿ? ಪ್ರೇಮ್, ಆರೋಪಿ ಶ್ವೇತಾಳನ್ನು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಕೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನು ಹೇಳ್ಕೊಂಡು ಓಡಾಡ್ತಿದ್ಲು ಅನ್ನುವಂಥ ವಿಚಾರಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆ ಕಾರಣಕ್ಕಾಗಿ ಈಗ ಮಾಜಿ ಸಚಿವರಾಗಿರುವಂಥ ವರ್ತೂರು ಪ್ರಕಾಶ್ ಅವರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗಾಗಲೇ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಪೊಲೀಸರು ಫೋನ್ಗಳ ಮುಖಾಂತರ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾನು ಕೂಡ ತನಿಖೆಗೆ ಹಾಜರಾಗ್ತೀನಿ ಸೋಮವಾರ ಅನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಆ ಆರೋಪಿ ಇವರ ವಿರುದ್ಧ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾದಂಥ ವಿಚಾರ. ಹಾಗಾಗಿ ಏನೆಲ್ಲ ವಿಚಾರಗಳನ್ನು ಇಟ್ಕೊಂಡು ಪೊಲೀಸರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗತ್ತೆ. ಪ್ರೇಮ್.